ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ಸಾಂಪ್ರದಾಯಿಕವಾದ ಅಡಿಗೆ ಒತ್ತು ಶಾವಿಗೆ ಮಾಡ್ತಾ ಇದ್ದೀನಿ. ಒತ್ತು ಶಾವಿಗೆ ಮಾಡೋದಕ್ಕೆ ಏನು ಬೇಕು, ಹೇಗೆ ಮಾಡೋದು ಅಂತೇಳಿ ನಾವಿವಾಗ ನೋಡ್ಕೊಳ್ಳೋಣ. ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಮೊದಲಿಗೆ ಪಾತ್ರೆ ತೊಗೊಂಡು ಅದಕ್ಕೆ 1.5 ಕಪ್ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಇವಾಗ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ. ಮತ್ತು ನೋಡಿ, ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಸ್ವೀಟು ಮಾಡೋದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಅದು ನೀರು ಕುದೀತಾ ಇದೆ. ನೀರು ಕುದ್ದು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಪಕ್ಕಕ್ಕೆ ಇಟ್ಕೊಂಡು ಒಂದು ಬೌಲ್ ತಗೊಂಡು ನಾನು 1/4 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಫೈನ್ ಅಕ್ಕಿ ಹಿಟ್ಟು. ನೀವು ಮನೇಲಿ ಅಕ್ಕಿನ ತೊಳೆದು ಬೇಕಾದ್ರೆ ಮಿಷಿನ್ಗೆ ಹಾಕಿಸ್ಕೊಂಬಂದು ಅದರಲ್ಲಿ ಮಾಡಿ ಚೆನ್ನಾಗಿರುತ್ತೆ. ಹಳೆ ಅಕ್ಕಿ ಹಸಿಟ್ಟು ಬೇಡ, ಹೊಸ ಅಕ್ಕಿ ಹಸಿಟ್ಟು ಹಾಕಿ. ನೋಡಿ, ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಬಿಸಿ ಇರುತ್ತೆ, ಹಂಗಾಗಿ ಕೈ ಹಾಕೋದು ಬೇಡ. ಸ್ವಲ್ಪ ಸ್ಪೂನಿನ ಸಹಾಯದಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ, ನಾವು ಕೈ ಇಡೋ ಹದಕ್ಕೆ ತಣ್ಣಗಾದ್ಮೇಲೆ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಕೈಯೆಲ್ಲ ಚೆನ್ನಾಗಿ ಚಕ್ಲಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಅದು ಚಕ್ಲಿ ಹೋಳಲ್ಲಿ ಸಣ್ಣ ಹೋಳಲ್ಲಿ ಹಸಿಟ್ಟು ಬೀಳಬೇಕಲ್ವ, ಶಾವಿಗೆ ಬೀಳಬೇಕಲ್ಲ, ಅದಕ್ಕೋಸ್ಕರ ನಾವು ಕಲಿಸ್ಕೊಳ್ಳೋಣ. ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಒಂದು ತಟ್ಟೆ ಮುಚ್ಚಿಟ್ಬಿಡೋಣ. ತಟ್ಟೆ ಮುಚ್ಚಿಟ್ಟು ಹಂಗೆ ಬೇಕಾದ್ರೆ ಹಾಕೋಬೋದು ನಾವು. ಒಂದು ಸ್ವಲ್ಪ ತಟ್ಟೆ ಮುಚ್ಚಿಟ್ಟು ನೋಡಿ, ಇವಾಗ ಕಾಯಿ ಹಾಲ್ಗೋಸ್ಕರ ನಾನು ಒಂದು ಚಿಕ್ಕ ಬಾಣಲಿ ತೊಗೊಂಡು 3 ಸ್ಪೂನ್ ಗಸಗಸೆನ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಪಕ್ಕಕ್ಕೆ ಇಟ್ಕೊಂಡಾದ್ಮೇಲೆ ನೋಡಿ, ಇವಾಗ ನಾನೊಂದು ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ 1 ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ. ಇದರಲ್ಲಿರೋ ಕರೆ ಹೋಗುತ್ತೆ. ಅದಕ್ಕೋಸ್ಕರ ನಾನು ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಹುಣಸೆ ಹಣ್ಣು ಕೂಡ ಹಾಕೋಬೋದು. ಒಂದೇ ಒಂದು ಗುಳಿಗೆ ನಿಮ್ಮ ಹುಣಸೆ ಹಣ್ಣು ಹಾಕಿದ್ರೂ ಹೋಗ್ಬಿಡುತ್ತೆ. ನೋಡಿ, ನಾನು ಇವಾಗ ಇಡ್ಲಿ ತಟ್ಟೆ ತಗೊಂಡಿದ್ದೀನಿ. ಇಡ್ಲಿ ತಟ್ಟೆ ತಗೊಂಡು ಅದಕ್ಕೆ ಎಣ್ಣೆ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಹಚ್ಕೊಂಡು ಇವಾಗ ನಾವು ಅದನ್ನು ಇವಾಗ ಚಕ್ಲಿ ಒಳಗೆ ಕೂಡ ಎಣ್ಣೆ ಹಚ್ಕೊಳ್ತಾ ಇದ್ದೀವಿ. ಹಚ್ಕೊಂಡು ಆದಮೇಲೆ ನಾವು ಇವಾಗ ಹಸಿಟ್ಟನ್ನ ತಗೊಂಡು ಅದಕ್ಕೆ ಸಿಲಿಂಡ್ರ್ ಶೇಪಲ್ಲಿ ಮಾಡಿಕೊಂಡು ನಾವು ಅದಕ್ಕೆ ಚಕ್ಲಿ ಒಳಗೆ ಹಾಕ್ಕೊಂಡು ಇವಾಗ ಶಾವಿಗೆನ ಹೊತ್ಕೊಳ್ಳೋಣ ನಾವು. ನೋಡಿ, ಸಣ್ಣ ಹೋಳ್ಸಿರೋದನ್ನು ನಾನು ತೊಗೊಂಡಿದ್ದೀನಿ. ನೋಡಿ, ಶಾವಿಗೆ ಯಾವ ಥರ ಕಟ್ಟಾಗ್ದಂಗೆ ಬರ್ತಾ ಇದೆ. ಈ ಶಾವಿಗೆ ಬಂದ್ಬಿಟ್ಟು ಚಿಕನ್ ಸಾರಿಗೆ ಮತ್ತು ಮಟನ್ ಸಾರಿಗೆ ಮತ್ತು ಕಡಲೆಕಾಳು ಮಸಾಲೆ ಸಾರುಗಳಿಗೆ ಮತ್ತು ಖಾರ ಚಟ್ನಿ, ಕೆಂಪು ಚಟ್ನಿ, ಬಿಳಿ ಚಟ್ನಿ, ಕಾಯಿ ಹಾಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ಕಾಯಿ ಹಾಲು ಹಾಕಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಲು ಆರೋಗ್ಯ ಕೂಡ ಒಳ್ಳೆಯದು. ಹಂಗಾಗಿ ನೋಡಿ, ಇವಾಗ ಶಾವಿಗೆ ಎಲ್ಲ ಒತ್ಕೊಂಡಾಗಿದೆ. ಇವಾಗೆಲ್ಲ ನೋಡಿ, ಇನ್ನೊಂದು ಚೂರಿದೆ, ಎಲ್ಲ ಹೊತ್ಕೊಂಡು ರೆಡಿ ಇದೆ. ನಾನೊಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಒಂದು ಚಿಕ್ಕ ತಟ್ಟೆಗೆ ಹಾಕ್ಕೊಂಡು ಒತ್ಕೊಂಡು ಎಲ್ಲ ಇಡ್ಲಿ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಶಾವಿಗೆ ಎಲ್ಲನೂ. ನೋಡಿ, ಒಂದು ಚಿಕ್ಕ ತಟ್ಟೆನ ಅದ್ರ ಮೇಲೆ ಇಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಒಂದು 7 ನಿಮಿಷ ಬಿಟ್ಬಿಡ್ತಾ ಇದ್ದೀನಿ. ಬಿಟ್ಬಿಟ್ಟು ಇವಾಗ 7 ನಿಮಿಷ ಆಗಿದೆ. 7 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ ಯಾವ ಥರ ಬೆಂದಿದೆ ಅಂತ ನೋಡಿ ಶಾವಿಗೆ ಎಲ್ಲ. ನೋಡಿ, ಇವಾಗ ಆದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. 1/4 ಕಪ್ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡೋಣ. ನೀರು ಕುದೀತಾ ಇರಲಿ, ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು, ಪಾಕ ಬರೋದೇನು ಬೇಕಾಗಿಲ್ಲ. ಇದಾದಮೇಲೆ ನೋಡಿ, ಇವಾಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು 1 ಕಪ್ಪು ಒಂದು ಫುಲ್ ತೆಂಗಿನಕಾಯಿನ ತುರಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಹುರಿದಿರೋ ಗಸಗಸೆನ ಕೂಡ ಹಾಕ್ಕೊಂಡಿದ್ದೀನಿ. ಗಸಗಸೆ ಹಾಕ್ಕೊಂಡು ಒಂದು 4 ಏಲಕ್ಕಿ ಹಾಕ್ಕೊಂಡು ಇದನ್ನು ಕಾಯಿ ಹಾಲು ಮಾಡಿಕೊಂಡ್ರೆ ಸಾಕು. ಕಾಯಿ ಹಾಲು ಮಾಡಿಕೊಂಡು ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ. ಕಾಯಿ ಹಾಲು ತಗೊಳ್ತಾ ಇದ್ದೀನಿ. ನೋಡಿ, ಇವಾಗ ಯಾವ ಥರ ಕಾಯಿ ಹಾಲು ತಗೊಳ್ತಾ ಇದ್ದೀವಿ ಅಂತೇಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ, ಈ ಥರ ಕಾಯಿ ಹಾಲು ನನಗಿಷ್ಟು ಬಂದಿದೆ. ನೋಡಿ, ಕಾಯಿ ಹಾಲನ್ನ ಮತ್ತೆ ಇನ್ನೊಂದು ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸಾರಿಗೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಕಾಯಿ ಹಾಲು ಇಷ್ಟಾಗಿದೆ. ಇಷ್ಟಾದಮೇಲೆ ನೋಡಿ, ಬೆಲ್ಲದ ನೀರನ್ನು ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟೇ, ಕಾಯಿ ಹಾಲು ಆಗೋಯ್ತು. ಮತ್ತು ಕಾಯಿ ಹಾಲು ಆಗೋಯ್ತು. ಶಾವಿಗೆನ ಮತ್ತು ಎಲ್ಲ ತೆಗೆದಿದೆ. ನೋಡಿ ಯಾವ ಥರ ಬೆಂದಿದೆ, ಯಾವ ಥರ ವೈಟಾಗಿ ಯಾವ ಥರ ಕಾಣ್ತಿದೆ ಅಂತೇಳಿ. ಶಾವಿಗೆ ಎಲ್ಲ ರೆಡಿಯಾಗಿದೆ. ನೋಡಿ ಶಾವಿಗೆ ಯಾವ ಥರ ಬೆಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ಥರ ಇದೆ.
ನೀವು ನೋಡಿ ಕಮೆಂಟ್ ಬಾಕ್ಸಲ್ಲಿ ಮಾಡಿ, ನಿಮ್ಮ ಮನೇಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.